ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಷ್ಟು ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಡೆಲಿವರಿ ಸ್ಟೋರಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಯಾವ ಮಗು ಆಗಿದೆ ಅಥವಾ ನಾರ್ಮಲ್ ಡೆಲಿವರಿನ ಸಿ ಸೆಕ್ಷನ ಅಂತ ಕೇಳ್ತಾ ಇದ್ರಿ. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಯಾವುದು ಆಗುತ್ತೆ ಅಂತಲೂ ಹೇಳಿದ್ದೆ. ಅಂದರೆ ಸಿ ಸೆಕ್ಷನ್ ಆಗುತ್ತೋ ಅಥವಾ ನಾರ್ಮಲ್ ಡೆಲಿವರಿ ಆಗುತ್ತೋ ಅಂತ ನಾನು ಹೇಳಿದ್ದೆ. ಬಟ್ ಇನ್ನೂ ಕೇಳ್ತಾ ಇದ್ರಿ ಸಿ ಸೆಕ್ಷನ ನಾರ್ಮಲ್ ಡೆಲಿವರಿನ ಅಂತ. ಸೊ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಯಾವ ಮಗು ಆಯಿತು ಅಂತಂದು ಹೇಳಿ. ನಾನು ಹೇಳ್ತೀನಿ, ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ. ಆ್ಯಂಡ್ ನನ್ನ ಡೆಲಿವರಿ ಸ್ಟೋರಿನ ಹೇಳಬೇಕು ಅಂತ ಅಂದರೆ ತುಂಬಾ ಈ ಒಂದು ಡೆಲಿವರಿನಲ್ಲಿ ತುಂಬಾ ನೋವು ಪಟ್ಟೆ ನಾನು. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ನಾನು ತುಂಬಾ ನೋವು ಅನುಭವಿಸಿದ್ದೀನಿ. ಸೊ ನಾನು ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಮತ್ತು ಡೆಲಿವರಿ ಆದಮೇಲೆ ಅಷ್ಟು ನನಗೆ ನೋವು ಇದ್ದಿಲ್ಲ. ಬಟ್ ಸೆಕೆಂಡ್ ಟೈಮ್ ಇದು ಆಗಿರೋದಲ್ಲ, ಸೊ ತುಂಬಾ ಪೇನ್ ಆಯಿತು ನನಗೆ. ಆ್ಯಂಡ್ ಎಕ್ಸ್ಟ್ರಾ ಪೇನು ಬಂದಿತ್ತು, ಅಂದರೆ ಸ್ಪೈನಲ್ ಕಾರ್ಡ್ ಪೇನ್ ಬಂದಿತ್ತು ನನಗೆ. ಸ್ಪೈನಲ್ ಕಾರ್ಡ್ ಪೇನ್ ಬಂದಾಗಂತೂ ನಾನು ಎಲ್ಲಿ ಇರ್ತೀನೋ ಇಲ್ವೋ ಅಂತಂದೇಳಿ ಅಷ್ಟು ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಅಂಥ ನೋವು ಸ್ಪೈನಲ್ ಕಾರ್ಡ್ ಇಲ್ಲಿ ಇಂಥ ಹತ್ರ, ಮತ್ತು ಇಲ್ಲಿ ನೆತ್ತಿ ಇರುತ್ತಲ್ಲ, ಇಲ್ಲಿಂದ ಫುಲ್ಲು ಇದು ಏನು ನನಗೆ ಏನು ನನಗೆ ಈ ಪಾರ್ಟ್ಸ್ಗಳು ನನಗೆ ವರ್ಕ್ ಆಗ್ತಾನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಅದನ್ನು ನಾನು ಸ್ಟೋರಿ ಹೇಳ್ತೀನಿ ಏನು ಅಂತಂದು ಹೇಳಿ. ಮೇಯ್ನಾಗಿ ಹೇಳ್ಬೇಕಾಗಿದೆ ಇದು. ಸೊ ಆ ಥರ ಒಂದು ನನಗೆ ಪೇನ್ ಬಂದಿತ್ತು. ಫಸ್ಟು ನನಗೆ ಡೆಲಿವರಿ ಆಗಿದ್ದು 27ಗೆ. ನಾವು 26ಗೆ ಹೋಗಿ ಅಡ್ಮಿಟ್ ಆದ್ವಿ. ಸಂಜೆ ಹೋಗಿ ಅಡ್ಮಿಟ್ ಆದ್ವಿ. ನಮ್ಮ ಟೈಮಿಂಗ್ಸಿಗೆ ಅನಸ್ತೇಷಿಯಾ ಕೊಡೋರು ಸಿಗಲ್ಲ ಅಂತಂದೇಳಿ 27ಗೆ ಯಾಕೆ ಮಾಡಿಸಿದ್ವಿ ಡೆಲಿವರಿನ ಅಂತ ಅಂದರೆ, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದು ಅವತ್ತಿನ ದಿನವೇ. ಸೊ ನಾನು ನೆಕ್ಸ್ಟು ಈಗ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ನನ್ನ ಪ್ರೆಗ್ನೆನ್ಸಿ ಸ್ಟೋರಿನ ಹೇಳ್ತೀನಿ. ಆ್ಯಂಡ್ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಏನಿದೆ ಅಂತಂದೇಳಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡಲೇಬೇಕು. ನಿಜವಾಗ್ಲೂ ಅದು ಮಾತ್ರ ತುಂಬಾ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ನನಗೆ ತುಂಬಾ ಇಂಪಾರ್ಟೆಂಟ್ ಅದೆಲ್ಲ. ಸೊ ನಾನು ನೆಕ್ಸ್ಟು ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಮಾಡಿದರೆ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಅದೆಲ್ಲ. ನಾನು ಪ್ರೆಗ್ನೆನ್ಸಿ ಸ್ಟೋರಿ ಅಂದರೆ ನಾನು ಹೇಳಲೇಬೇಕು ನಿಮ್ಮ ಹತ್ರ. ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟೋರಿನ, ಫಸ್ಟ್ ಪ್ರೆಗ್ನೆನ್ಸಿ ಸ್ಟೋರಿನ ನಾನು ಹೇಳಿದ್ದೀನಿ, ಸೆಕೆಂಡ್ ಟೈಮ್ ನಾನು ಹೇಳಲೇಬೇಕು. ಈಗ ಪಾಪು ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ, ಒದ್ದಾಡ್ತಾ ಇದೆ. ಸೊ ನನ್ನ ಡೆಲಿವರಿ ಸ್ಟೋರಿಗೆ ಬರೋಣ. 26 ಈವ್ನಿಂಗಿಗೆ ಹೋಗಿ ನಾವು ಅಡ್ಮಿಟ್ ಆದ್ವಿ. 27ಗೆ ಮಾಡಿಸ್ಬೇಕು ಡೆಲಿವರಿನ ಅಂತ ಹೇಳಿ. ಸೊ ನನಗೆ ಅದಕ್ಕಿಂತ ಮುಂಚೆನೇ ನನಗೆ ಪೇನ್ ಬರ್ತಾಯಿತ್ತು, ಅಂದರೆ ಲೇಬರ್ ಪೇನ್ ಬರ್ತಾಯಿತ್ತು. ನಾನು ಮತ್ತೆ ಏನೋ ಒಂದು ನಾರ್ಮಲ್ ಡೆಲಿವರಿ ಲಕ್ಷಣಗಳು ನನಗೆ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ನನಗಂತೂ ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಹೇಳಿದರು. ಯಾಕೆಂದರೆ ಫಸ್ಟು ಟೈಮು ಸಿಸರಿನ್ ಆಗಿರೋದ್ರಿಂದ ನನಗೆ ಸಿಸರಿನ್ನೇ ಆಗಿದ್ದು, ಈಗ ಸಿ ಸೆಕ್ಷನ್ನೇ ಆಗಿದ್ದು ನನಗೆ. ಸಿ ಸೆಕ್ಷನ್ ಆಗಿರೋದ್ರಿಂದ ಸೊ ಅದಕ್ಕೆ ನಮಗೆ ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಹೇಳಿದರು. ಬಟ್ ಆದರೆ ನನಗೆ ನಾರ್ಮಲ್ ಡೆಲಿವರಿ ಆಗುವಂಥ ಪೇನ್ ಬಂದಿತ್ತು. ಸೊ ನನಗೆ ತಡ್ಕೊಳಕ್ಕಾಗ್ತಾಯಿದ್ದಿಲ್ಲ. ಆದರೂ ನನಗೆ ಎಷ್ಟು ತಡ್ಕೊಳ್ಬೇಕನ್ಸುತ್ತೆ ಅಷ್ಟು ತಡ್ಕೊಂಡಿದ್ದೆ. ಸೊ ಕೊನೆಗೂ 26ಗೆ ಹೋಗಿ ಅಡ್ಮಿಟ್ ಆದ್ವಿ. ಸೊ ಅವತ್ತು ನೈಟ್ ಅಂತೂ ಫುಲ್ಲು ಶೆಕೆ ಅಂದರೆ ಶೆಕೆ. ಹಾಸ್ಪಿಟಲಲ್ಲೂ ತುಂಬ ಶೆಕೆ ಇತ್ತು, ಫ್ಯಾನ್ ಇದ್ರೂ ತುಂಬಾ ಬೀಳ್ತಾಯಿದೆ. ಬಟ್ ಅವತ್ತು ನೈಟ್ ಅಂತೂ ನಿದ್ದೆನೇ ಮಾಡಿಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ತುಂಬಾ ಟೆನ್ಷನ್ನು. ನನಗೆ ಈ ಒಂದು ಡೆಲಿವರಿ ಟೈಮ್ನಲ್ಲಿ ನನಗೆ ತುಂಬಾ ಟೆನ್ಷನ್ನು, ಏನೋ ಒಂಥರ ಭಯ. ನನ್ನ ಫಸ್ಟಿಗೆ ಪಾಪು ಆಗಿದ್ದು ಅದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ, ಯಾವ ಥರ ಇರುತ್ತೆ ಸಿ ಸೆಕ್ಷನ್ ಮಾಡೋದು ಮತ್ತು ಡೆಲಿವರಿ ಯಾವ ಥರ ಮಾಡಿಸ್ತಾರೆ ಅಂತ ಗೊತ್ತಿತ್ತಲ್ಲ. ಮತ್ತು ಪಾಪು ಹೇಗಿರುತ್ತೋ ಏನೋ ಅನ್ನೋದೊಂದು ನನಗೆ ತುಂಬಾ ಟೆನ್ಷನ್ ಇತ್ತು. ಯಾಕೆಂದರೆ ನಮ್ಮ ಫಸ್ಟ್ ಪಾಪು ಮಯೂನ ನನಗೇನೂ ಗೊತ್ತಿಲ್ಲದೇ ಮಾಡಿಸ್ಕೊಂಡು, ಅದು ಒಂಥರ ಎಕ್ಸ್ಪೀರಿಯೆನ್ಸ್ ಬೇರೆ. ಅದು ಒಂಥರ
ಮೈಂಡ್ ಸೆಟ್ ಬೇರೆ ಇರ್ತದೆ. ಆವಾಗ ಅವನಿಗೆ ತುಂಬಾ ಕಷ್ಟಪಟ್ವಿ ಅವನು ಹುಟ್ಟಿದ ಮೇಲೆ. ಯಾಕೆಂದರೆ ಅವನು ವೆಯ್ಟ್ ಕೂಡ ತುಂಬಾ ಕಡಿಮೆ ಇದ್ದ, ಅವನಿಗೆ ಜಾಂಡೀಸ್ ಬೇರೆ ಬಂದಿತ್ತು. ಸೊ ಅದಕ್ಕೆ ನಮಗೆ ನನಗಂತೂ ತುಂಬಾ ಟೆನ್ಷನ್ ಇತ್ತು, ಈ ಸರಿ ಪಾಪು ಹೆಂಗಿರುತ್ತೋ ಏನೋ, ಬರೀ ಪಾಪು ಬಗ್ಗೆನೇ ಟೆನ್ಷನು. ನನಗೆ ಯಾವ ಥರ ಪ್ರಾಬ್ಲಮ್ ಆಗುತ್ತೋ ಏನೋ, ಏನು ಕಷ್ಟ ಏನಾದರೂ ಬರುತ್ತೋ ಏನೋ ಒಂಥರ. ಲಾಸ್ಟಿಗೆ ನನಗೆ ಫಸ್ಟಿಂದನೂ ಪಾಸಿಟಿವ್ ವೈಬ್ಸೇ ಇತ್ತು. ಬಟ್ ಲಾಸ್ಟ್ ಡೆಲಿವರಿ ಟೈಮ್ ಹಿಂದಿನ ದಿನ ಹಿಡಿದು ಫಸ್ಟು ಡೆಲಿವರಿ ಆಗೋವರೆಗೂ ನನಗೆ ಪಾಪು ಹೊರಗೆ ಬರೋವರೆಗೂ ನನಗೆ ನಿಜವಾಗ್ಲೂ ನೆಗೆಟಿವ್ ಆಗೇ ನನಗೆ ಥಿಂಕಿಂಗ್ ಬರ್ತಾಯಿತ್ತು. ಯಾಕೆ ಅಂತ ಗೊತ್ತಿದ್ದಿಲ್ಲ. ಬಟ್ 26ಗೆ ಹೋಗಿ ಅಡ್ಮಿಟ್ ಆದ್ವಲ್ಲ, ಅವತ್ತಿನ ದಿನ ಫುಲ್ಲು ನನಗೆ ನಿದ್ದೆನೇ ಬಂದಿಲ್ಲ. ಮಲ್ಕೊಂಡು ಹಂಗೆ ಕಣ್ಣು ಮುಚ್ಕೊಂಡೇ ಯೋಚನೆ ಮಾಡ್ತಾಯಿದ್ದೆ. ತುಂಬಾ ಶೆಕೆ ಇತ್ತು. ಶೆಕೆ ಇದ್ದಿದ್ದಕ್ಕೂ ಒಂದು ಸ್ವಲ್ಪ ನಿದ್ದೆ ಬಂದಿದ್ದಿಲ್ಲ. ಈ ತಲೆಯಲ್ಲಿ ಯೋಚನೆ ಅದು ಇದು ಓಡ್ತಾ ಇತ್ತು. ಬಟ್ 27ಗೆ ಎಷ್ಟು 5 o'clock ಎದ್ದೇಳಿಸಿದ್ರು. 5 o'clock ಎದ್ದು ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ಅವ್ರ ಪ್ರೊಸೀಜರ್ ಎಲ್ಲ ಮಾಡಬೇಕು, ಬೇಗ ರೆಡಿಯಾಗಿ ಬೇಗ ಎದ್ದೇಳಿ ಅಂತಂದೇಳಿ ಎದ್ದೇಳಿಸ್ಬಿಟ್ರು. ಅವತ್ತಿನ ದಿನವೇ 2 ಡೆಲಿವರಿ ಇತ್ತು, ನಂದೊಂದು ಮತ್ತು ಇನ್ನೊಂದು ಪೇಷಂಟ್ ಇದ್ದು. 2 ಡೆಲಿವರಿ ಇತ್ತು. ನಾವು ಅಂದರೆ ಅವ್ರು ಮುಸ್ಲಿಮ್ಸ್ ಇದ್ರ. ಸೊ ಅವ್ರದ್ದು ಫಸ್ಟ್ನೇ ಪಾಪು ಡೆಲಿವರಿ ಇದ್ದದ್ದು. ಸೊ ಫಸ್ಟ್ ಪ್ರೆಗ್ನೆನ್ಸಿ ಇತ್ತಲ್ಲ, ಅದಕ್ಕೆ ಅವ್ರದ್ದೇ ಫಸ್ಟ್ ಮಾಡಿರಿ ಅಂತಂದೇಳಿ ನಾನು ಹೇಳಿದ್ದೆ. ಸೊ ಅವ್ರದ್ದಾದ್ಮೇಲೆ ಅಂದಿತ್ತು ಅದೇನು ಸೆಕ್ಷನ್ ಎಲ್ಲ 10 minutesಲ್ಲೇ ಆಗಿಬಿಡುತ್ತೆ. ಬಟ್ ಆದ್ರೂ ಅವ್ರದ್ದಾಗಿದ್ದು ಗೊತ್ತಾಗಲಿಲ್ಲ, ನಂದಾಗಿದ್ದು ಗೊತ್ತಾಗಲಿಲ್ಲ. ಇಬ್ಬರೂ ಅವರು ಎಲ್ಲ 4 ಗಂಟೆಗೆ ಎದ್ದಿದ್ರು. ಫಸ್ಟ್ ಡೆಲಿವರಿ ಇತ್ತಲ್ಲ. ಬಟ್ ನನಗೂ 5 ಗಂಟೆಗೆ ಎದ್ದೇಳಿಸಿದ್ರು ಆಯಮ್ಮ ಬಂದು. ಎದ್ದೇಳಿಸಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಅವ್ರ ಪ್ರೊಸೀಜರ್ಸ್ ಎಲ್ಲ ಮಾಡಿ ಮತ್ತು ನನಗೆ ಯೂನಿಫಾರ್ಮ್ ಎಲ್ಲ ಹಾಕಿ ಕೂರಿಸಿದ್ರು. ಬಟ್ ಅವಾಗಿಂದ ಐತಲ್ಲ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ನು. ಅವ್ರದ್ದು 6:30ಗೇನೋ ಅವ್ರಿಗೆ ಓಟಿಗೆ ಕರ್ಕೊಂಡೋದ್ರು. 6:30ಗೆ ಹೋಗಿ 6:45 ಅವ್ರಿಗೆ ಮುಗೀತು. ನನಗೆ ಸೀದಾ ಮತ್ತೆ 6:45 ನನ್ನನ್ನು ಕರ್ಕೊಂಡು ಹೋಗ್ಬಿಟ್ರು ಓಟಿ ರೂಮಿಗೆ. ಕರ್ಕೊಂಡು ಹೋಗಿ ಒಂದು 10 ನಿಮಿಷದಲ್ಲೇ ಆಗಿಬಿಡುತ್ತೆ, ಡೆಲಿವರಿ ಆಗಿಬಿಡುತ್ತೆ. ಯಾವ ಪಾಪ ಅಂತ ಗೊತ್ತಾಗ್ಬಿಡ್ತದೆ. ಬಟ್ 6:30ಗೆ ನನಗೆ 6:45ಗೆ ನನ್ನನ್ನು ಒಳಗಡೆ ಕರ್ಕೊಂಡೋದ್ರು ಓಟಿ ರೂಮಿಗೆ. ಕರ್ಕೊಂಡೋಗಿ ನನಗೆ ಸಿಕ್ಕಾಪಟ್ಟೆ ಭಯ. ನಿಜವಾಗ್ಲೂ ನನಗೆ ಹಾರ್ಟ್ ಬೀಟ್ ಡವ ಅಂತ ಇದೆ. ಆ ಭಯಕ್ಕೆ ನಾನು ಕರ್ಕೊಂಡೋಗಿ ಓಟಿ ರೂಮ್ಗೆ ಕರ್ಕೊಂಡೋಗಿದ ತಕ್ಷಣ ನಾನು ಮಲ್ಕೋಬಾರ್ದು. ಆ್ಯಕ್ಚುಲಿ ಅನಸ್ತೇಷಿಯಾ ಕೊಡಬೇಕು ಅಂತಂದೇಳಿ ಕೂತಿರ್ಬೇಕಲ್ಲ ಫಸ್ಟು. ಸೊ ನಾನು ಹಂಗೆ ಮಲ್ಕೊಳಕತ್ಬಿಟ್ಟು ಮಲ್ಕೋಬೇಡ ನನಗೆ. ಯಾಕಂದರೆ ಮೈಂಡ್ ಎಲ್ಲೋ ಐತೆ, ನನಗೆ ಒಂಥರ ಟೆನ್ಷನ್ನು, ಏನೋ ಒಂಥರ ಭಯ ಅಂತ ಅನ್ನಿಸ್ತಾ ಇತ್ತು. ಅವತ್ತು ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು. ಬೆಳಗ್ಗೆ ಬೇರೆ ನಮ್ಮ ಮಮ್ಮಿಯವ್ರು ಇನ್ನೂ ಬಂದಿಲ್ಲ. ಬೆಳಗ್ಗೆ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತಂದೇಳಿ ಬೇಗನೆ ಬರ್ತೀವಿ ಅಂತ ಹೇಳಿ ನಮ್ಮ ಪಪ್ಪ ಮಮ್ಮಿ ಯಾರೂ ಇದ್ದಿಲ್ಲ. ನಮ್ಮ ಮನೆಯವರು, ನಮ್ಮ ಅಜ್ಜಿ ಅಂದರೆ ನಮ್ಮ ಮನೆಯವ್ರ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಅಷ್ಟೇ ಇದ್ದರು. ಆಮೇಲೆ ನಮ್ಮ ಮಮ್ಮಿ ನಾನು ಒಳಗಡೆ ಹೋದ್ಮೇಲೆ ನಮ್ಮ ಮಮ್ಮಿ ನಮ್ಮ ಅಪ್ಪನೂ ಬಂದಿಲ್ಲ ಇನ್ನೂ. ಒಟ್ಟು ನಮ್ಮ ಮಮ್ಮಿ ನಮ್ಮ ತಮ್ಮ ಬಂದಿದ್ದರು. ಆಮೇಲೆ ನನ್ನ ಮಗನೂ ಬಂದಿದ್ದ ಅವ್ರ ಜೊತೆಗೆ. ಓಟಿ ರೂಮಿಗೆ ಕರ್ಕೊಂಡು ಹೋದ್ರೆ 6:45ಗೆ. ಆವಾಗ ನನಗೆ ಅನಸ್ತೇಷಿಯಾ ಕೊಡಬೇಕು ಅಂದರೆ ನಾನು ಸ್ವಲ್ಪ ಬೆಂಡ್ ಆಗಬೇಕಲ್ವ. ಬೆಂಡ್ ಆಗಬೇಕಾದ್ರೆ ಹಿಂದ್ಗಡೆ ಸ್ಪೈನಲ್ ಕಾರ್ಡ್ ಕೆಳಗಡೆ ಬೆನ್ನಿನ ನರಕ್ಕೆ ಕೊಡ್ತಾರೆ. ಕೆಳಗಡೆ ಸೊಂಟದಿಂದ ಸ್ವಲ್ಪ ಮೇಲೆ ತಗೊಂಡು 1 ಟೈಮ್ ಚುಚ್ಚಿದ್ರು. ಅದು ತಗೊಳ್ಳೇ ಇಲ್ಲ, ಮತ್ತೆ ವಾಪಸ್ ಬಂತು. ಲಿಕ್ವಿಡ್ ಮತ್ತೆ ವಾಪಸ್ ಬಂತು ಅಂತಂದೇಳಿ, ಮತ್ತೆ ಯಾಕೆ ಭಯ ಪಡ್ತಾ ಇದೀಯಾ, ನಮ್ಮ ಮೇಡಮ್ ಇದ್ದಾರಲ್ಲ, ಯಾಕೆ ಭಯ ಪಡ್ತಾ ಇದೀಯಾ, ಹೆದರ್ಕೋಬೇಡ, ಏನಕ್ಕೆ ಹಂಗೆ ಹಿಂಗೆ ಅಂತ ಕೇಳಿದ್ರು. ಆದರೂ ನಾನು ಸೈಲೆಂಟೇ ಇದ್ದೆ, ಏನು ಮಾತಾಡಲಿಲ್ಲ. ನನಗೆ ಬಗ್ಗಕ್ಕೂ ಆಗ್ತಿಲ್ಲ, ಯಾಕಂದರೆ ಹೊಟ್ಟೆ ಫುಲ್ಲು ನನಗೆ ಕೆಳಗಡೆ ಇತ್ತು, ನನಗೆ ಬಗ್ಗಕ್ಕೂ ಆಗಲಿಲ್ಲ. ಸೊ ಅದು ಒಂದು ಕೂಡ ಪ್ರಾಬ್ಲಮ್ ಇತ್ತು. ಅವ್ರಿಗೆ ನೀಟಾಗಿ ಬಗ್ಗಿ ಮೈ ಹಿಂಗೆ ಮಡ್ಚ್ಕೊಂಡು ಇಟ್ಕೋಬೇಕು. ಆಮೇಲೆ ಹಿಂದ್ಗಡೆ ಬೆನ್ನ ಹಿಂದ್ಗಡೆ ನಮಗೆ ಇಂಜೆಕ್ಷನ್ ಕೊಡ್ತಾರೆ ಅನಸ್ತೇಷಿಯಾನ. ಸೊ ಆಮೇಲೆ 2 ಸತಿ ಏನೋ ಚುಚ್ಚಿದೆ. 2ನೇ ಸತಿನೂ ನನಗೆ ಆಗಲಿಲ್ಲ, ಯಾಕೋ ಅದು ಬರ್ತಾ ಇಲ್ಲ ಅಂತ ಹೇಳಿ ಮತ್ತು 3ನೇ ಸರಿಗೆ ನನಗೆ ವರ್ಕ್ ಆಗಿದ್ದು. 3ನೇ ಸರಿ ಚುಚ್ಚಿದ್ರಲ್ಲ, ಆವಾಗ
ವರ್ಕ್ ಆಯಿತು ಅಂತಂದೇಳಿ ಮಲಗಿಸಿದ್ರು. ಮಲಗಿಸಿದ ತಕ್ಷಣ ನನಗೆ ಏನು ಎಚ್ಚರ ಏನಿಲ್ಲ ಅಂತ ಏನಿಲ್ಲ, ಎಚ್ಚರನೇ ಇತ್ತು. ಬಟ್ ಎಲ್ಲ ಮಾತಾಡ್ಸ್ಕೊತಾನೆ ಮಾಡ್ತಾಯಿದ್ರು. ಈ ಕಡೆ ಲೆಫ್ಟ್ ಸೈಡ್ ನಮ್ಮ ಮೇಡಮ್ ಇದ್ದರು, ಅಂದರೆ ಡಾಕ್ಟ್ರು ಭಾರತಿ ಮೇಡಮ್ ಅಂತ ಲೆಫ್ಟ್ ಸೈಡ್ ಇದ್ದರು. ರೈಟ್ ಸೈಡು ನರ್ಸ್ ಇದ್ದರು. ಈ ಕಡೆ ಯಾರು ಇನ್ನೂ ಒಂದು 3 ಜನ ಡಾಕ್ಟರ್ ಇದ್ದರು. ಅನಶೇಸ್ಟಿಯಾ ಡಾಕ್ಟ್ರು ಮತ್ತು ಸರ್ಜನ್ ಡಾಕ್ಟ್ರು ಯಾರೋ ಇದ್ದರು. 3 ಜನ, ಒಟ್ಟು 5 ಜನ ಇರ್ತಾರೆ ಓ ಟಿ ರೂಮಲ್ಲಿ, ಮತ್ತು 2 INT ಇರ್ತಾರೆ. ಇಲ್ಲ, ಒಬ್ಬರೇ INT ಇದ್ದರು. ನನಗೆ ಲಾಸ್ಟ್ ಟೈಮ್ 2 ಇದ್ದರು, ಈಗ ಒಬ್ಬರೇ ಇದ್ದರು INT. ಮಲಗಿಸಿದ್ರು, ಇಂಜೆಕ್ಷನ್ ಎಲ್ಲ ಹಾಕಿದ್ರು ಕೈಗೆ, ಮತ್ತು ಪಲ್ಸ್ ರೇಟ್ ಎಲ್ಲ ಹಾಕಿದ್ರು. ಎಲ್ಲ ಸೌಂಡ್ ಬರ್ತಾ ಇತ್ತು. ಆಮೇಲೆ ನೆಕ್ಸ್ಟು ಏನದು ಹೊಟ್ಟೆಗೆ ನೀಟಾಗಿ ಲಿಕ್ವಿಡ್ ಎಲ್ಲ ಹಚ್ಚಿದ್ರು. ನನಗೆ ಅದು ಪವರೇ ಗೊತ್ತಾಗ್ತಾ ಇಲ್ಲ, ಅಂದರೆ ಪವರು ನನಗೇನು ಬರ್ತಾ ಇಲ್ಲ. ಅದು ಏನದು ಏನು ಅಂತಾರಲ್ಲ, ನನಗೆ ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದಿಲ್ಲ. ಸೊ ನನಗೆ ಅವರು ಮಾಡೋದೆಲ್ಲ ಗೊತ್ತಾಗ್ತಾ ಇತ್ತು. ಈವನ್ ನನಗೆ ಅದು ಅನಸ್ತೇಷ ಕೊಟ್ಮೇಲೆ ಆದ್ರೂ ನನಗೆ ಸಪೋರ್ಟ್ ಆಗಬೇಕಾ, ಆಗ್ತಾನೆ ಇರಲಿಲ್ಲ. ಅವರು ಒಂದು 70% ಆಗಿತ್ತು, ಇನ್ನೂ 30% ನನಗೆ ಇನ್ನೂ ಗೊತ್ತಾಗ್ತಾನೆ ಇದೆ. ಬಟ್ ಆದ್ರೂ ಅವರು ಒಂದೇ ಸರಿಗೆ ಹಿಂಗೆ ಸರ್ಕದ ಹಿಂಗೆ ಕೊಯ್ದುಬಿಟ್ರು ಹೊಟ್ಟೆನ. ಯಪ್ಪ, ನನಗೆ ಕಿಚ್ಚಬೇಕು ಅನ್ನೋಷ್ಟು ನನಗೆ ಪೇಯ್ನ್ ಗೊತ್ತಾಗಿದ್ದು. ಯಾಕೆಂದರೆ ಇನ್ನೂ 30% ನನಗೆ ಗೊತ್ತಾಗ್ತಾ ಇದೆ. 70% ನಂಗೆ, ಆ 30% ಅಲ್ಲ, ಒಂದು 45 to 50% ನನಗೆ ಗೊತ್ತಾಗ್ತೈತೆ. 50% ನನಗೆ ಗೊತ್ತಾಗ್ತೈತಿ ಅಂತ ಅವ್ರ ಹತ್ರ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಏನಾದರೂ ಈಗ ಆಲ್ರೆಡಿ ಕೊಯ್ದು ಬಿಟ್ಟಿದ್ದಾರೆ, ನಾನು ಅಷ್ಟು ತಡ್ಕೊಂಡಿದ್ದೀನಿ ಅಂದರೆ ಆ ಪೇನ್ ಹೆಂಗಾಗುತ್ತೆ. ಕೊಯ್ದಿರೋದನ್ನ ಪೇನು ಗೊತ್ತಾಗಿದ್ದನ್ನು ತಡ್ಕೊಳ್ಳೋದು ಎಷ್ಟು ಕಷ್ಟ ಅಂದರೆ, ಬರೀ ನನ್ನ ಪ್ರಕಾರ ನಾರ್ಮಲ್ ಡೆಲಿವರಿ ಆದರೆ ಮಾತ್ರ ಅಷ್ಟೇ ತಾಯಿಗೆ ಒಂದು ಏನು ತಾಯ್ತನ ಅನ್ನೋದು ಹೋಗೋದು ಅಂತ ತುಂಬ ಕೆಲವ್ರು ಜನ ಹೇಳ್ತಾರೆ. ಬಟ್ ಅದಕ್ಕಿಂತ ಇದು ತುಂಬಾ ಹಿಂಸೆ. ಬಟ್ ನಿಜವಾಗ್ಲೂ ಎಲ್ಲ ಮದರ್ಸಿಗೂ ಹೆಡ್ಸ್ ಆಫ್ ಹೇಳಬೇಕು. ಸೆಕ್ಷನ್ ಮಾಡಿಸ್ಕೊಂಡ್ರು ಸರಿ. ಯಾಕಂದರೆ 9 ತಿಂಗಳು ಅವರು ಎತ್ತಿರ್ತಾರೆ. ಅವರು ಹೊತ್ತು ಎತ್ತಿರೋದಕ್ಕೆ ಅಲ್ವಾ, ಅವರಿಗೂ ತಾಯಿ ಅಂತಲೇ ಹೇಳಿ. ಸೆಕ್ಷನ್ ಆದ್ರೂ ಅದೇ, ನಾರ್ಮಲ್ ಡೆಲಿವರಿ ಆದ್ರೂ ಅದೇ. ಬಟ್ ಆ ಟೈಮಲ್ಲಿ ಸೀರಿಯಸ್ಲಿ ತಾಯಿದು ಜೀವ ಅನ್ನೋದು ಎಷ್ಟು ಬಡ್ಕೊತಿರುತ್ತೆ ಅಂದರೆ, ಹೋಗುತ್ತೋ ಇಲ್ವೋ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೋ. ಹೋಗ್ಬೋದು, ಇರ್ಬೋದು, ಅದು ದೇವರಿಗೆ ಗೊತ್ತು. ಬಟ್ ಸೆಕ್ಷನ್ ತುಂಬಾ ಕಷ್ಟ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸೆಕ್ಷನ್ ಅನ್ನೋದು ತುಂಬಾ ಕಷ್ಟ. ನಾರ್ಮಲ್ ಡೆಲಿವರಿಗಿಂತ ಇನ್ನೂ ಕಷ್ಟನೇ ಸೆಕ್ಷನ್ನು. ಬಟ್ ಮೆಡಿಸನ್ನಿಂದ ಕ್ಯೂರ್ ಆಗುತ್ತೆ, ಒಪ್ಕೊಳ್ಳೋಣ. ಬಟ್ ಆದರೆ ತುಂಬಾ ಕಷ್ಟ. ಆ ಥರ ಆಯಿತು. ಒಂದು ಸರಿ ಕೊಯ್ದರು, ಮತ್ತು ಅವರು ಎಲ್ಲ ಕೊಯ್ಯೋದೆಲ್ಲ ಗೊತ್ತಾಗ್ತಾ ಇದೆ. ಆಮೇಲೆ ಪಾಪನ್ನ ತೆಗಿಬೇಕಾದ್ರೆ ನೀಟಾಗಿ ಹಿಂಗೆ ಅಗಲ ಮಾಡ್ತಾಯಿದ್ರು, ಹೊಟ್ಟೆನ ಅಗಲ ಮಾಡ್ತಾಯಿದ್ರು. ಆವಾಗ ನಿಜವಾಗ್ಲೂ ನನಗೆ ತುಂಬ ನೋವಾಗ್ತಾಯಿದೆ ಅಂತಂದೇಳಿ ಆವಾಗ ಬಾಯ್ಬಿಟ್ಟು ಹೇಳಿದೆ ನಾನು. ಅವಾಗ ಬಾಯ್ಬಿಟ್ಟು ಹೇಳಿದ ಮೇಲೆ ಅವರು ಸರಿ ಆಯಿತು ಅಂತಂದೇಳಿ, ಭಯ ಪಡಬೇಡ ಅಂತಂದೇಳಿ ಇನ್ನೊಂದು ಇಂಜೆಕ್ಷನ್ನ ನನಗೆ ಗ್ಲೂಕೋಸ್ ಹಾಕಿದ್ರಲ್ಲ ಕೈಗೆ, ಅದರಲ್ಲಿ ಕೊಟ್ಟರು ನನಗೆ. ಇನ್ನೊಂದು ಇಂಜೆಕ್ಷನ್ ಪೇನ್ ಕಿಲ್ಲರ್ ಯಾವುದೋ ಕೊಟ್ಟರು. ಅದನ್ನು ಕೊಟ್ಟಾದಮೇಲೆ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಆಯಿತು. ಅಷ್ಟು ಪೇನ್ ಗೊತ್ತಾಗಲಿಲ್ಲ, ಆದರೂ ಸ್ವಲ್ಪ ಗೊತ್ತಾಗ್ತಿತ್ತು, ಜಾಸ್ತಿ ಗೊತ್ತಾಗಲಿಲ್ಲ. ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು ಅಂತಂದೇಳಿ ನಾನು ಸ್ವಲ್ಪ ಸಮಾಧಾನವಾಗಿದ್ದೆ. ಆಮೇಲೆ ಪಾಪುನ ಹಿಂಗೆ ಎತ್ತಿಬಿಟ್ರು. ಆವಾಗ ನನಗೆ ತಲೆ ಕಾಣಿಸ್ತು, ಪಾಪುದು ಕೂದಲೆಲ್ಲ ತಲೆ ಕಾಣಿಸ್ತು. ಯಾಕೋ ಚಿಕ್ಕದಾಗಿ ಕಾಣಿಸ್ತೈತಲ್ಲ ಪಾಪು ಅಂತಂದರೆ ಅದನ್ನು ಇನ್ನೂ ಸ್ವಲ್ಪ ಭಯ ಆಗಿಬಿಡ್ತು, ವೇಟ್ ಏನಾದರೂ ಕಮ್ಮಿ ಇದೆನಾ ಅಂತ ಹೇಳಿ. ಆಮೇಲೆ ಏನು ಪಾಪು ಬಂದ ತಕ್ಷಣವೇ ಅದರಲ್ಲೇ ಕೇಳಿದೆ ನಾನು, ಯಾವ ಪಾಪು ಅಂತಂದು ಕೇಳಿದೆ. ನೀನು ಅಂದ್ಕೊಂಡಂಗೆ ಆಯಿತು ಬಿಡು ಅಂತಂದೇಳಿ ಅಂದರು ನಮ್ಮ ಮೇಡಮ್ ಅವರು. ನಮ್ಮ ಡಾಕ್ಟರ್ ಹೇಳಿದರು, ಐಶು ನೀನು ಅಂದ್ಕೊಂಡಂಗೆ ಆಯಿತು ಅಂತಂದರು. ನಾನು ಅಂದ್ಕೊಂಡಿದ್ದು ಇವ್ರಿಗೆ ಹಿಂಗೆ ಗೊತ್ತು ಅಂತ ನಾನು ಅವಾಗ ಥಿಂಕ್ ಮಾಡಿದೆ. ಬಟ್ ಅವರು ಹಿಂಗೆ ಹೊಲಿಗೆ ಸ್ಟಿಚ್ ಮಾಡ್ಕೊತಾನೆ ಹೇಳ್ತಾ ಇದ್ದಾರೆ, ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಬಟ್ ನನಗೆ ನಿಜವಾಗ್ಲೂ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಆ್ಯಕ್ಚುಲಿ 7 o'clock ನನ್ನ ಮಗಳು ಹೊರಗೆ ಬಂದಿದ್ದು. ಅಂದರೆ ನನ್ನ ಮಗಳು ಹುಟ್ಟಿದ್ದು ಎಕ್ಸಾಕ್ಟ್ 7 o'clock
ಹೆಣ್ಣು ಪಾಪು ಆಗಿದ್ದು ನನಗೆ. ಯಾವ ಬೇಬಿ ಅಂತ ಹೇಳ್ತಿದ್ರಲ್ಲ, ಫಸ್ಟು ಹೇಳ್ತೀನಿ, ಹೆಣ್ಣು ಪಾಪುನೇ ಆಗಿದ್ದು ನನಗೆ. ನಾನಂತೂ ಸಿಕ್ಕಾಪಟ್ಟೆ ಈಗಲೂ ನನಗೆ ಮೈ ರೋಮಾಂಚನ ಆಗ್ತಿದೆ. ನಾನು ಕೇಳಿದ್ದು ಅದನ್ನೇ, ನಾನು ಬಯಸಿದ್ದು ಅದನ್ನೇ, ನನ್ನ ಕನಸು ನನಸಾಗಿದ್ದ ದಿನ ಅಂತ ಹೇಳೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನನಗೆ ಹೆಣ್ಮಗು ಅಂದರೆ ತುಂಬಾ ಇಷ್ಟ. ನನಗೆ ಹೆಣ್ಮಗು ಅಂದರೆ ತುಂಬಾ ಇಷ್ಟ ಇತ್ತು. ನಾನು ಭಾಳ ಇಷ್ಟಪಟ್ಟು ಬೇಡ್ಕೊತಿದ್ದು ನಾನು ದೇವರಲ್ಲಿ ಅದನ್ನೇ, ನನಗೆ ಹೆಣ್ಣು ಪಾಪು ಬೇಕು ಅಂತ. ಯಾಕೆ ಅಂದರೆ ನಾನು ತುಂಬಾ ಅನುಭವಿಸಿದ್ದೀನಿ. ನನ್ನ ಜೊತೆ ಒಬ್ಬಳು ಹೆಣ್ಮಗಳು ಇರಬೇಕಿತ್ತು, ಅಕ್ಕನಾದರೂ ತಂಗಿನಾದರೂ ಅಂತ. ಅಟ್ಲೀಸ್ಟ್ ನನ್ನ ಕಷ್ಟಕ್ಕೆ ನನ್ನ ಮಗಳೇ ಆಗೋದು ಅಂತ, ನನಗೆ ನನ್ನ ಮಗಳಾದರೆ ಆಗ್ತಾಳೆ ಅನ್ನೋದು ಒಂದು. ಅದು ಮುಂದೇನಾದರೂ ಆಗಲಿ, ಇವಾಗಾದರೂ ಆಗಲಿ, ಹೆಣ್ಣಿನ ಕಷ್ಟಕ್ಕೆ ಹೆಣ್ಣೆ ಆಗೋದು. ಯಾರಿಗೂ ಅರ್ಥ ಆಗಲ್ಲ, ಗಂಡು ಮಕ್ಳಿಗೆ ಅರ್ಥ ಆಗಲ್ಲ. ಬಟ್ ಹೆಣ್ಣು ಅಂತ ಬಂದಾಗೆ ಹೆಣ್ಣಿಗೆ ಎಣ್ಣೆ ಆಗೋದು. ಸೀರಿಯಸ್ಲಿ ನಾನು ನೋಡಿರೋ ಪ್ರಕಾರ, ನಾನು ಅನುಭವಿಸಿದ ಪ್ರಕಾರ, ನಾನು ನಿಜವಾಗ್ಲೂ ನನಗೆ ಹೆಣ್ಮಗು ಬೇಕೇ ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು. ನನ್ನ ಜೀವ ಪಣಕ್ಕಿಟ್ಟು ನಾನು ಅಷ್ಟು ಬೇಡ್ಕೊತಾ ಇದ್ದೆ. ನಾನು ಅಷ್ಟು ಕೇರ್ ಮಾಡಿ ನಾನು ಒಂದು ಪಾಪನ ನಾನು ಅಷ್ಟು ಚೆನ್ನಾಗಿ ಪ್ರೆಗ್ನೆಂಟ್ನಲ್ಲಿ ನಾನು ಚೆನ್ನಾಗಿ ನೋಡ್ಕೊಂಡಿದ್ದು. ಸೆಕೆಂಡ್ ಬೇಬಿ ನನಗೆ ಹೆಣ್ಣು ಪಾಪನೇ ಆಗಬೇಕು, ಚೆನ್ನಾಗಿರಬೇಕು ಅನ್ನೋದು ನಾನು ಹೆಂಗೆ ಬೇಡ್ಕೊಂಡಿದ್ದು, ನನಗೆ ಆ ದೇವರು ನಾನು ಕೊಟ್ಟಿದ್ದಾನೆ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದಾಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ ನಾನು. ಯಾಕೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲೂ ನಾನು ಒಬ್ಬಳೇ ಇರೋದು ಹೆಣ್ಮಗಳು. ಅಂದರೆ ನಮ್ಮ ಅಮ್ಮನ ಕಡೆ ನಾನು ಒಬ್ಬಳೇ ಹೆಣ್ಮಗಳಿರೋದು. ನಮ್ಮ ಅಮ್ಮನಿಗೆ 3 ಮಕ್ಕಳು. ಅವರು 3 ಜನಕ್ಕೂ ಎಲ್ಲ ಗಂಡು ಮಕ್ಕಳೇ ಇರೋದು. ನಾನು ಒಬ್ಬಳೇ ಹೆಣ್ಮಗಳಾಗಿದ್ದು. ಅಂದರೆ ಫಸ್ಟು ನಾನೇ ದೊಡ್ಡೋಳು ನಮ್ಮ ಮನೆಯಲ್ಲಿ. ಮೊಮ್ಮಗಳು ಅಂತ ಬಂದರೆ ನಾನೇ ದೊಡ್ಡೋಳು. ನಮ್ಮ ಅಜ್ಜಿಗೆ, ನಮ್ಮ ಮಮ್ಮಿಗೆ ಫಸ್ಟು ಮದುವೆ ಆಗಿದ್ದು, ನಮ್ಮ ಮಮ್ಮಿಗೆ ನಾನೇ ಫಸ್ಟ್ ಹುಟ್ಟಿದ್ದು. ಸೊ ನಾನು ಒಂದು ಹೆಣ್ಣು ಅಂತ ಬಂದರೆ ನಾನೇ ಫಸ್ಟ್ ಹುಟ್ಟಿದ್ದು. ನಮ್ಮ ಹಸ್ಬೆಂಡ್ ಕಡೆಗೂ ಇಲ್ಲ ಹೆಣ್ಮಕ್ಳು. ಸೊ ಅವ್ರ ಫ್ಯಾಮ್ಲಿನಲ್ಲಿ ತುಂಬಾ ಕಡಿಮೆ, ತುಂಬ ಒಟ್ಟು ಇಲ್ಲೇ ಇಲ್ಲ. ಅವ್ರ ಕಡೆ ಅಂತೂ ಹೆಣ್ಮಕ್ಳು ಹುಟ್ಟೇ ಇಲ್ಲ, ಬರೀ ಗಂಡು ಮಕ್ಕಳೇ ಜಾಸ್ತಿ ಇರೋದು. ಅವ್ರ ಅಣ್ಣ ತಮ್ಮ, ಅವ್ರ ದೊಡ್ಡಪ್ಪಂಗೆ, ಅವ್ರ ಚಿಕ್ಕಪ್ಪ ಅವರಿಗೆಲ್ಲ ಹೆಣ್ಮಕ್ಳೇ ಇರೋದು. ಸೊ ಅದಕ್ಕೆ ನನಗೆ ಯಾಕೆ ಹೆಣ್ಮಗು ಆಗಬಾರ್ದು, ನನಗೆ ಆಗುತ್ತೋ ಇಲ್ಲ ಅನ್ನೋದು ತುಂಬಾ ಡೌಟ್ ಇತ್ತು. ಈ ಥರ ಇದೆಲ್ಲ ಹೆಣ್ಮಕ್ಳಿಲ್ಲ, ಯಾರಿಗೂ ಹೆಣ್ಮಕ್ಳಿಲ್ಲ, ನಂಗೆ ಆಗುತ್ತೋ ಇಲ್ಲವೋ ಅನ್ನೋದು ತುಂಬಾ ಡೌಟ್ ಇತ್ತು. ಸೊ ಬಟ್ ತುಂಬಾ ಆಸೆ ಇತ್ತು ನನಗೆ ಹೆಣ್ಮಗು ಆಗಬೇಕು ಅನ್ನೋದು. ಬಟ್ ನಾನು ಸಿಕ್ಕಾಪಟ್ಟೆ ನಾನು ಕಷ್ಟನ ಅನುಭವಿಸಿದೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ಬಟ್ ಅದಕ್ಕೆ ಪ್ರತಿಫಲ ನನಗೆ ಸಿಕ್ಕಿದೆ. ಸಾರಿ, ನನಗೆ ತಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ನಾನು ಕಷ್ಟಪಟ್ಟೆ ಅನ್ನೋದಕ್ಕಿಂತ ಅದಕ್ಕೆ ಪ್ರತಿಫಲ ಸಿಕ್ತು ಅನ್ನೋದು ನನಗೆ ತುಂಬಾ ಖುಷಿ ಇದೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ನೋವುಪಟ್ಟೆ. ಎಷ್ಟು ಅಂದರೆ ತುಂಬ. ನಾನು ಪ್ರೆಗ್ನೆನ್ಸಿ ಸ್ಟೋರಿ ನಾನು ವಿಡಿಯೋ ಮಾಡ್ತೀನಲ್ಲ, ಸೊ ಅದರಲ್ಲಿ ನಾನು ಎಲ್ಲ ಹೇಳ್ಕೊತೀನಿ, ಎಲ್ಲ ಶೇರ್ ಮಾಡ್ಕೊತೀನಿ. ಸರಿನಾ? ಓಕೆ, ಡೆಲಿವರಿ ಸ್ಟೋರಿ ಬರೋಣ. ಪಾಪು ಹುಟ್ಟಿದ್ಲು. ನಾನು ವೇಟ್ ಎಷ್ಟು ಅಂತ ಕೇಳಿದೆ ನಮ್ಮ ಡಾಕ್ಟರ್ ಹತ್ರ. ಯಾವ ಪಾಪು ಅಂತ ಕೇಳಿದೆ. ನೀನು ಅಂದ್ಕೊಂಡಂಗೆ ಆಯಿತು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದು ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಅನ್ಕೋತಿದ್ದೆ. ಬಟ್ ಮತ್ತು ಇನ್ನೊಂದ್ಸರಿ ಕೇಳಿದೆ, ಯಾವ ಪಾಪು ಗರ್ಲ ಬಾಯ ಅಂತ ಕೇಳಿದೆ. ಮತ್ತು ಹೆಣ್ಣು ಪಾಪು ಅಂತ ಅಂದ್ಬಿಟ್ರು. ಸೊ
ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ನಾನಂತೂ ಹಂಗೆ ಸ್ಮೈಲ್ ಮಾಡಿದೆ. ಆ ನೋವು ಏನೂ ನನಗೆ ಗೊತ್ತಾಗಲಿಲ್ಲ. ಅಷ್ಟು ನನಗೆ ಖುಷಿ ಆಗ್ಬಿಡ್ತು. ನನಗೆ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದು ಆಯಿತು ಅಂತ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ನಾನು ಹೇಳ್ಕೊಳಕ್ಕಾಗಲ್ಲ ಅದು. ನಾನು ನಿಜವಾಗ್ಲೂ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಅಷ್ಟು ಖುಷಿ ಆಯಿತು ನನಗೆ. ಈಗಲೂ ನನ್ನ ಖುಷಿಗೆ ನಾನು ಪಟ್ಟಿದ್ದ ಕಷ್ಟಕ್ಕೆ ನನಗೆ ಇವಾಗ ಕಣ್ಣೀರು ಮೂಲಕ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇರೋದು. ನನಗೆ ನಿಜವಾಗ್ಲೂ ವರ್ಡ್ಸಲ್ಲಂತೂ ಹೇಳೋಕ್ಕಾಗಲ್ಲ ನಾನು ಎಷ್ಟು ಕಷ್ಟಪಟ್ಟೆ ಅಂತ. ನನಗೆ ತುಂಬಾ ಖುಷಿ ಆಯಿತು ಹೆಣ್ಣು ಪಾಪು ಆಗಿದ್ದು. ಆಮೇಲೆ ನನ್ನ ಕಣ್ಣಲ್ಲಿ ನೀರು ಬಂತು. ಆ ಟೈಮಲ್ಲಿ ನಾನು ಅಳ್ತಾ ಇದ್ದೆ. ಯಾಕೆ ಅಳ್ತಾ ಇದ್ದೀಯಾ ಅಂತ ಅಂದರು. ನನಗೆ ಖುಷಿ ಆಗ್ತಾಯಿದೆ ಮೇಡಮ್ ಅಂತ ಅಂದೆ. ಅದಕ್ಕೆ ಹೌದಾ, ಇರಲಿ ಬಿಡು, ಚೆನ್ನಾಗಿದ್ದಾಳೆ, ಎಲ್ಲ ನಿಮ್ಮ ಥರನೇ ಇದ್ದಾಳೆ ಅಂತ ಹೇಳ್ತಾಯಿದ್ರು. ಆಮೇಲೆ ವೇಟ್ ಎಷ್ಟಿದೆ ಮ್ಯಾಮ್ ಅಂತ ಕೇಳಿದೆ. ವೇಟು 3.4 ಇದ್ಲವಳು. ಅದು ಮಾತ್ರ ಇನ್ನೂ ಖುಷಿ ಆಯಿತು ನನಗೆ. ಯಪ್ಪ, ಸಿಕ್ಕಾಪಟ್ಟೆ ಎಲ್ಲ ನಾರ್ಮಲ್ ಇತ್ತು. ತುಂಬಾ ಆರೋಗ್ಯವಾಗಿದ್ಲು, ತುಂಬ ಚೆನ್ನಾಗಿದ್ರು. 3.4 kgನ ನಾನು ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ದೆ, ಅಂದರೆ 3.5 kgನ. ನಾನು ಎಷ್ಟು ಕಷ್ಟ ಅನುಭವಿಸಿರ್ಬೇಕು ಹೇಳಿ ನೋಡೋಣ. ನನಗೆ ಅದು ನನಗೆ ಗೊತ್ತು, ಎಕ್ಸ್ಪೀರಿಯೆನ್ಸ್ ಆದವರಿಗೂ ಗೊತ್ತು. ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ವರ್ಡ್ಸಲ್ಲಿ, ಅಷ್ಟು ಕಷ್ಟಪಟ್ಟಿದ್ದೆ. ಬಟ್ ನನಗೆ ಖುಷಿ ಆಯಿತು. ನಾನು ಕಷ್ಟಪಟ್ಟಿದ್ದಕ್ಕೂ ನನಗೆ ಪ್ರತಿಫಲ ಸಿಕ್ತು. ಎಲ್ಲ ಆರೋಗ್ಯವಾಗಿದ್ಲು, ಎಲ್ಲ ಚೆನ್ನಾಗಿದ್ಲು. ಸಿಕ್ಕಾಪಟ್ಟೆ ಕಲರ್ ಇದ್ಲು. ವೈಟ್ ಅಂದರೆ ವೈಟ್ ಆ್ಯಪಲ್, ಕೆಂಪುಗೆ ಇಲ್ಲೆಲ್ಲ ಫುಲ್ಲು ಕೆಂಪುಗೆ ಫುಲ್ಲು ವೈಟ್ ಇದ್ಲು. ಸೇಮ್ ಆ್ಯಪಲ್ ನೋಡ್ದಂಗೆ ಆಗ್ತಾಯಿತ್ತು ನನಗೆ. ಪಾಪು ತೋರಿಸಿ ಅಂತ ಕೇಳಿದೆ, ಓಟಿನಲ್ಲೇ ಕೇಳಿದೆ ಪಾಪು ತೋರಿಸಿ ಅಂತ. ಸೊ ಫಸ್ಟ್ ನನಗೆ ಸ್ಟಿಚಸ್ ಎಲ್ಲ ಹಾಕಿ ಡ್ರೆಸ್ ಎಲ್ಲ ಹಾಕಿದ್ಮೇಲೆ ನನಗೆ ಶಿಫ್ಟ್ ಮಾಡಬೇಕಾದ್ರೆ ಈ ಕಡೆ ಕರ್ಕೊಂಬಂದರು ಓಟಿನಲ್ಲಿ. ಆವಾಗ ನನಗೆ ಪಾಪು ತೋರಿಸಿದ್ರು. ಪಾಪುಗೆ ಪಪ್ಪು ಕೊಟ್ಟು, ಅವಳಿಗೆ ಪಪ್ಪು ಕೊಟ್ಟ ತಕ್ಷಣವೇ ಅವಳು ಸ್ಮೈಲ್ ಮಾಡಿದ್ಲು. ತುಂಬ ಚೆನ್ನಾಗಿ ಕ್ಯೂಟಾಗಿ ಸ್ಮೈಲ್ ಮಾಡಿದ್ಲು. ಅದೂ ತುಂಬ ಖುಷಿ ಆಯಿತು ನನಗೆ. ಆ ನೋವು ನಿಜವಾಗ್ಲೂ ನನಗೆ ಏನೂ ಗೊತ್ತೇ ಆಗಲಿಲ್ಲ. ನನಗೆ ಒನ್ ಹವರ್ವರೆಗೂ ನನಗೆ ಏನೂ ನೋವೇ ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಅಲ್ಲಿವರೆಗೂ ನಾನು ತುಂಬಾ ಖುಷಿಯಲ್ಲಿದ್ದೆ. ನಾನು ಅವಳು ಹುಟ್ಟಿದ್ಲು, ಅವಳದು ಇದರಲ್ಲೇ ಇದ್ದೆ, ನಾನು ಖುಷಿನಲ್ಲೇ ಇದ್ದೆ. ಆವಾಗ ನಮ್ಮ ಮನೆಯವರೆಲ್ಲ ಐಶೋ ಏನೋ ನಿನ್ನ ಲಕ್ಕು, ನೀನು ಅಂದ್ಕೊಂಡಾಗೆ ಆಯ್ತಲ್ಲ ಅಂತ ಅಂದರು. ಅವರು ಖುಷಿಪಟ್ಟರು, ಎಲ್ಲರೂ ಖುಷಿಪಟ್ಟರು. ನಮ್ಮ ಮಮ್ಮಿ ಅಂದ್ರೂ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಎಲ್ಲರೂ ಅನ್ಕೊತಿದ್ರು. ತುಂಬ ಜನ ಬೆಡ್ಸ್ ಕಟ್ಟಿದ್ರು, ಹೆಣ್ಣು ಪಾಪು ಆಗುತ್ತೆ ಅಲ್ಲ ಗಂಡು ಪಾಪು ಆಗುತ್ತೆ ಅಂತ ನಮ್ಮ ಮಮ್ಮಿ ಹತ್ರ. ಸೊ ಎಲ್ಲರೂ ಖುಷಿಪಟ್ಟರು. ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಇನ್ನೂ ನನಗೆ ತಡ್ಕೊಳಕ್ಕಾಗ್ತಾಯಿದ್ದಿದ್ದಿಲ್ಲ, ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗ್ತಾಯಿದ್ದಿದ್ದಿಲ್ಲ. ನಿಜವಾಗ್ಲೂ ನಾ ಅಂತ ನಾನು ಮನಸ್ಸಲ್ಲೇ ಅನ್ಕೊತಾ ಇದ್ದೆ. ಎಲ್ಲರ ಜೊತೆನೂ 1 ಹವರ್ವರೆಗೂ ನಾನು ತುಂಬಾ ಖುಷಿಯಾಗಿ ಮಾತಾಡ್ತಾಯಿದ್ದೆ. ನನ್ನ ಮಗಳನ್ನ ನೋಡಿ ಇನ್ನೂ ನನಗೆ ಸಾರ್ಥಕ ಆಯಿತು. ನನಗೆ ಇಷ್ಟೇ ಸಾಕಪ್ಪ ಜೀವನದಲ್ಲಿ, ನನಗೇನೂ ಬೇಡ ಅಂತ ಅನಿಸ್ಬಿಡ್ತು. ನಂಗೆ ಸೀರಿಯಸ್ಲಿ ನಿಜವಾಗ್ಲೂ ನನಗೇನೂ ಬೇಡ ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೆ ಅಷ್ಟು. ಅವಳು ಹುಟ್ಟಿದ ಮೇಲೆ ನನಗೆ ಸಾಕು, ನನಗೆ ಇಷ್ಟೇ, ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅಂದ್ಕೊಂಡೆ. ಬಟ್ ಅವಳು ಹುಟ್ಟಿ ಒಂದು 2 ತಾಸಿಗೇನೋ ನನಗೆ ಸಿಕ್ಕಾಪಟ್ಟೆ ನೋವು ಬಂದುಬಿಡ್ತು. ಅಂದರೆ ಸ್ಟಿಚಸ್ ಹಾಕಿದ್ದೆಲ್ಲ ಅದು ಅನಸ್ತೇಷಿಯಾ ಪವರೆಲ್ಲ ಹೋಗ್ತಾ ಇದ್ದಂಗೆ, ಕಡಿಮೆ ಆಗ್ತಾ ಇದ್ದಂಗೆ ನನಗೆ ಸಿಕ್ಕಾಪಟ್ಟೆ ನೋವು ಬಂದುಬಿಡ್ತು. ಆವಾಗ ನಾನು ಸ್ವಲ್ಪ ರೆಸ್ಟು ಮಾಡೋಕ್ಕೆ ಅಂತಂದೇಳಿ ಸ್ವಲ್ಪ ಮಲ್ಕೊಂಡೆ. ಅಲ್ಲಿವರೆಗೂ ನಾನು ತುಂಬ ಖುಷಿನಲ್ಲೇ ಇದ್ದೆ, ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡ್ತಾ ಇದ್ದೆ. ಆಮೇಲೆ ನಮ್ಮ ಅತ್ತೆ, ನಮ್ಮ ಅಜ್ಜಿ ಎಲ್ಲರೂ ಬಂದರು ನೋಡೋಕ್ಕೆ ಅಂತಂದೇಳಿ. ನಮ್ಮ ದೊಡ್ಡಮ್ಮ ಅವರೆಲ್ಲ ಇದ್ದರು ಅಲ್ಲೇ. ಎಲ್ಲೂ ನಮ್ಮ ರಿಲೇಷನ್ಸ್ ಎಲ್ಲ ಬರ್ತಾಯಿದ್ದು. ಸ್ವಲ್ಪ ಜನ ಬಂದರು, ಸ್ವಲ್ಪ ಜನ ಬರಲಿಲ್ಲ. ಸ್ವಲ್ಪ ಜನಕ್ಕೆ ಇಷ್ಟ ಇತ್ತು. ನನಗೆ ಹೆಣ್ಣು ಪಾಪ ಆಗಿರೋದು ಸ್ವಲ್ಪ ಜನ ಏನು ಹುರ್ಕೊಂಬಿಟ್ಟಿದ್ದಾರೆ. ಭಾಳ ಜನ ನಮ್ಮನ್ನು ನೋಡಿ ಹುರ್ಕೋತಾರೆ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಮ್ಗೆ ಅವರು ಮಾತಾಡೋದು ಅಂದ್ಕೊಳ್ಳೋದೆಲ್ಲ ನಮಗೆ ಒಳ್ಳೆಯದೇ ಆಗೋದು. ಸ್ವಲ್ಪ ಜನ ಇಷ್ಟ ಇಲ್ಲದೇನೋ ಬರಲಿಲ್ಲೋ, ಇಷ್ಟ ಇದ್ದು ಬರಲಿಲ್ಲೋ ಗೊತ್ತಿಲ್ಲ.
ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಡಲ್ಲ. ನಮಗೆ ಅವ್ರು ಬಂದರೂ ಖುಷಿನೇ, ಬರಲಿಲ್ಲ ಅಂದ್ರೂ ಖುಷಿನೇ. ಬಟ್ ನಾನು ಮಾತ್ರ ಅವನ್ನೆಲ್ಲ ನೆನ್ಪಿಟ್ಕೊಂಡು ನಾನು ಯಾವಾಗ ಟೈಮ್ ಬರುತ್ತೋ ಆವಾಗ ಮಾತ್ರ ರಿವೆಂಜ್ ಅನ್ನೋದು ನನ್ನ ಹತ್ರ ತುಂಬ ಬೆಲೆ ಕೊಡ್ತೀನಿ. ನಾನು ಅದಕ್ಕೆ ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ ನಾನು. ರಿವೆಂಜ್ ಅನ್ನೋ ವರ್ಡಿಗೆ ಅದು ಬಿಡಲ್ಲ. ಬಟ್ ಇವಾಗಲೇನು ಮಾತಾಡಲ್ಲ, ನಾನು ಟೈಮ್ ಬಂದಾಗ ಮಾತಾಡ್ತೀನಿ ಅಷ್ಟೇ. ಬಟ್ ಬೆಳಗ್ಗೆಯಿಂದ ನನಗೆ ಸ್ಪೈನಲ್ ಕಾರ್ಡು ಪೇನ್ ಬಂದಿತ್ತು ಅಂದರೆ ಸಿಕ್ಕಾಪಟ್ಟೆ ಪೇನ್ ಬಂದುಬಿಡ್ತು ನನಗೆ. ಈ ತಲೆ ನೆತ್ತಿಯಿಂದ ಹಿಡಿದು ಫುಲ್ ಇಲ್ಲಿವರೆಗೂ ನನಗೆ ಹಿಂಗೂ ಅನ್ನೋಕ್ಕಾಗ್ತಿಲ್ಲ. ಸೊ ನನ್ನ ಕಣ್ಣು ಕೂಡ ನನಗೆ ಹಿಂಗೆ ಅಷ್ಟೇ ಅಂತ ಇದ್ದಿದ್ದು, ನೋಡ್ತಾ ಇದ್ದಿದ್ದು. ಯಾರು ಮಾತಾಡ್ಸಿದ್ರು ಅಷ್ಟೇ ನಾನು ಮಾತಾಡ್ತಾ ಇದ್ದಿದ್ದು. ಬಟ್ ಮೊಮೆಂಟ್ ಹಿಂಗೆ ಕತ್ತು ಕೂಡ ಹಿಂಗೆ ಅಲ್ಲಾಡ್ಸೋಕ್ಕಾಗ್ತಿದ್ದಿಲ್ಲ, ಅಷ್ಟು ಭಾರ ಅನಿಸ್ಬಿಟ್ಟಿತ್ತು. ಎಷ್ಟು ಎಣ್ಣೆ ಹಚ್ಕೊಂಡು ತಿಕ್ಕಿದ್ರೂ ಏನಾದರೂ ಏನದು ಪೇನ್ ಕಿಲ್ಲರ್ ಎಲ್ಲ ತೊಗೊಂಡ್ರೂ ನನಗೆ ಕಮ್ಮಿ ಆಗ್ತಾಯಿದ್ದಿದ್ದಿಲ್ಲ. ನಾನು ಆಮೇಲೆ ಅಲ್ಲೇ ಡಾಕ್ಟರ್ಗೆ ಹೇಳಿದೆ, ಈ ಥರ ಪೇನ್ ಬರ್ತಾಯಿದೆ ಅಂತ. ಇದು ಸ್ಪೈನಲ್ ಕಾರ್ಡ್ ಪೇನ್ ಇದು. ಸೊ ತಲೆಗೆ ದಿಂಬು ಇಟ್ಕೊಬೇಡ, ಕಾಲ ಹತ್ರ ದಿಂಬು ಕಾಲನ್ನ ಹೈಟ್ ಮಾಡ್ಕೊಂಡು ಇಟ್ಕೊ, ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಬಟ್ ಆಗಲೇ ಇಲ್ಲ ನನಗೆ ಕಮ್ಮಿ. ಸೊ ಏನಿಲ್ಲ ಅಂದ್ರೂ 3 to 4 days ಬೇಕಾಯಿತು. 4 days ಅಲ್ಲ, ಅಲ್ಲಿಂದ 4 days ಟ್ಯಾಬ್ಲೆಟ್ ಅಲ್ಲ, 4ನೇ ದಿನಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟರು. ಬಟ್ ಆದರೂ ಕಮ್ಮಿ ಆಗಲಿಲ್ಲ ನನಗೆ. 4ನೇ ದಿನಕ್ಕೆ ನನಗೆ ಡಿಸ್ಚಾರ್ಜ್ ಮಾಡೋಕ್ಕೆ ಕಳಿಸಿದ್ರು. ಜಾಂಡೀಸು ಏನೂ ಇದ್ದಿಲ್ಲ, ನನ್ನ ಮಗು ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ಲು. 4ನೇ ದಿನಕ್ಕೆ ನಾವು ಮನೆಗೆ ಬಂದುಬಿಟ್ವಿ. 3 ದಿನ ಅಲ್ಲಿದ್ದು 4ನೇ ದಿನಕ್ಕೆ ನಮಗೆ ಡಿಸ್ಚಾರ್ಜ್ ಮಾಡಿದರು. ನಾವು ಸಂಜೆ ಶನಿವಾರ, ಇವತ್ತಿಗೆ 15 ದಿವಸಕ್ಕೆ ಇವತ್ತಿಗೆ 15 ದಿವಸ ಅಲ್ಲ, ತುಂಬಾ ಆಯಿತು. ಇವತ್ತಿಗೆ 15 ದಿವಸಕ್ಕೆ ನಾವು ಮನೆಗೆ ಬಂದ್ವಿ. ಸಂಜೆ 7 ಗಂಟೆ ಹಂಗೆ ಡಿಸ್ಚಾರ್ಜ್ ಮಾಡಿದರು. 8 ಗಂಟೆ ಹಂಗೆ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ನನಗೆ ಅವತ್ತಿನ ಇನ್ನೂ ಆದರೂ ಕಮ್ಮಿ ಆಗಿಲ್ಲ ಅಂತಂದೇಳಿ ನನಗೆ ಯಾರು ಮಾತಾಡ್ಸಿದ್ರು ಸೇರ್ತಾನೆ ಇದ್ದಿದ್ದಿಲ್ಲ. ಯಾರಾದ್ರೂ ಮಾತಾಡ್ತಿದ್ದಿಲ್ಲ, ಏನೂ ತಿನ್ನೋಕ್ಕಾಗ್ತಿದ್ದಿಲ್ಲ. ಆದರೂ ತಿನ್ನಲೇಬೇಕು ಅಂತಂದೇಳಿ, ಹಾಲು ಕುಡಿಸ್ಬೇಕು ಅಂತಂದೇಳಿ, ಫೀಡ್ ಮಾಡಬೇಕು ಅಂತ ನಾನು ಅವಳಿಗೋಸ್ಕರ ನಾನು ತಿಂತಾಯಿದ್ದೆ. ಬಟ್ 3 ದಿನ ಟ್ಯಾಬ್ಲೆಟ್ ಕೊಟ್ಟಿದ್ದು ಅದೇ ಪೇನಿಗೆ. ಅದು 3 days ಕೋರ್ಸ್ ಮುಗಿಯೋವರೆಗೂ ನನಗೆ ಪೇನ್ ಹೋಗೋದಿಲ್ಲ. 3 days ಆಗಿದ ಮೇಲೆ ನನಗೆ 4ನೇ ದಿನ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಮನೆಗೆ ಬಂದು ಎಲ್ಲಿ ಕತ್ತು ಏನಾದರೂ ಉಳ್ಕಿದೆ ಅಂತ ಅಂದು ಏನದು ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರಲ್ಲ, ಅದನ್ನೆಲ್ಲ ಮಾಡಿದ್ರೂ ಕಮ್ಮಿ ಆಗಿದ್ದಿಲ್ಲ. ಸೊ ಅವಾಗ ಗೊತ್ತಾಯಿತು ಇದು ಉಳ್ಕಿರೋದು ಅಲ್ಲ, ಪೇನ್ ಕಿಲ್ಲರ್ ಯಾವುದೆಲ್ಲ ಸ್ಪ್ರೇ ಹೊಡ್ಕೊಂಡು ಕ್ರೀಮ್ ಹಚ್ಕೊಂಡ್ರು ಏನೂ ಕಮ್ಮಿ ಆಗ್ತಾಯಿದ್ದಿಲ್ಲ. ಸೊ ಅದಕ್ಕೆ ಅವಾಗ ಗೊತ್ತಾಯಿತು ಸ್ಪೈನಲ್ ಕಾರ್ಡ್ ಪೇನ್ ಇದು ಅಂತಂದೇಳಿ. ಆವಾಗ 4ನೇ ದಿನಕ್ಕೆ ಟ್ಯಾಬ್ಲೆಟಿನ ಕೋರ್ಸ್ ಎಲ್ಲ ಮುಗಿದ ಮೇಲೆ ನನಗೆ ಪೇನ್ ಕಮ್ಮಿ ಆಗಿದ್ದು. ಆವಾಗ ನನಗೆ ಏನದು ಅಂಥ ಪ್ರಾಬ್ಲಮ್ಮು ಯಾರಿಗೂ ಬರ್ಬಾರ್ದು. ಯಾಕೆ ಅಂದರೆ ಈ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂದರೆ, ಅದೇ ಹೇಳ್ತಿದ್ದೀನಲ್ಲ, ಸಿಸರಿನ್ ಮಾಡೋಕ್ಕಿಂತ ಮುಂಚೆ ಅನೆಸ್ಥೆಷಿಯಾ ಕೊಟ್ಟಿರ್ತಾರಲ್ಲ, ಅನೆಸ್ಥೆಷಿಯಾ ಒಂದು ಸರಿ ಕೊಟ್ಟಾಗ ಏನಾದರೂ ಅದು ಸಪೋರ್ಟ್ ಮಾಡಿಲ್ಲ ಅಂತ ಅಂದರೆ ಪಕ್ಕಾ ಅದು ನೋವು ಬಂದೇ ಬರುತ್ತೆ. ಸೊ ಯಾರೂ ಕೂಡ ಹೆದ್ರ್ಕೊಳ್ಳೋಕೆ ಹೋಗಬೇಡಿ ಅನೆಸ್ಥೆಷಿಯಾ ಕೊಡಬೇಕಾದ್ರೆ. ಸೊ ಯಾವಾಗಲೂ ಸ್ವಲ್ಪ ಫ್ರೀ ಆಗಿರಿ. ಒಂದೇ ಟೈಮ್ ಕೊಡಿಸ್ಕೊಳ್ಳೋಕ್ಕೆ ನೀವು ಧೈರ್ಯ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ. ಇಲ್ಲ ಅಂದರೆ ಅನೆಸ್ಥೆಷಿಯಾ ನಿಮ್ಮ ಬಾಡಿಗೆ ಸಪೋರ್ಟ್ ಆಗಲ್ಲ. ನಾನು ರೆಡಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ಆ್ಯಂಡ್ ಕಪ್ಪು ಏನಾದರೂ ಮುಖದಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ ನಮ್ಮ ಮಮ್ಮಿ ಅದಕ್ಕೆ ಕಾಡಿಗೆ ಹಚ್ಕೊಂಡಿದ್ದೀನಿ. ನಮ್ಮ ಪಾಪುದೇ ಹಣೆಗೆ ಹಚ್ಚೋದು ನಾನು ಕಣ್ಣಿಗೆ ಹಚ್ಕೊಂಡಿದ್ದೀನಿ ಅಷ್ಟೇ. ಕ್ರೀಮು ಪೌಡ್ರ್ ಅದೇನೂ ಹಚ್ಚಿಲ್ಲ ನಾನು, ಸದ್ಯಕ್ಕೇನು ಬೇಡ ಅಂತ 1 month ಆಗಲಿ ಅಂತ. ಆ್ಯಂಡ್ ನನ್ನ ಡೆಲಿವರಿ ಸ್ಟೋರಿ ಇಷ್ಟ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನೇ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ದಯವಿಟ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ you for watching. Tata. Bye bye. Love you all.